ಓಂ ಶ್ರೀಚಕ್ರವಾಸಿನ್ಯೈ ನಮಃ. ನಿಜಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳಿರ್ಬೋದು, ವಾಚ್ ಆಗ್ಬೋದು, ನಾವು ಹಾಕ್ತಕ್ಕಂಥ ಬಟ್ಟೆ ಶೈಲಿ ಆಗ್ಬೋದು, ನಮ್ಮ ಒಂದು ಆಸೆ ಆಕಾಂಕ್ಷೆಗಳಿರ್ಬೋದು, ನಮ್ಮ ಸಂಕಲ್ಪಗಳಿರ್ಬೋದು, ನಮಗೆ ಮನಸ್ಸಿನ ಭಾವನೆಗಳಿರ್ಬೋದು, ಇವೆಲ್ಲವೂ ಕೂಡ ನಮಗೆ ತಕ್ಕ ಹಾಗೇ ಇರುತ್ತೆ. ಎಷ್ಟೋ ಜನ ನಾವು ನೋಡಿರ್ತೀವಿ, ಇನ್ಶರ್ಟ್ ಮಾಡಿರ್ತಾರೆ, ಶೂಸನ್ನು ಪಕ್ಕ ಹಾಕ್ಕೊಂಡು ಹೋಗ್ತಾ ಇರ್ತಾರೆ, ಒಳ್ಳೆಯ ವಾಚ್ ಕಟ್ಕೊಂಡಿರ್ತಾರೆ, ಮತ್ತು ವಿಧವಾದ ಉಂಗುರಗಳು ಹಾಕ್ಕೊಂಡಿರ್ತಾರೆ. ಅಂದರೆ ಅವರವರ ಒಂದು ಭಾವನೆಗಳು, ಅವರವರ ಮನಸ್ಸಿನ ಸ್ಥಿತಿಗಳಿಗೆ ಅದನ್ನು ನಾವು ಅವರವರಿಗೆ ಬಿಟ್ಬಿಡೋಣ. ಆದರೆ ಇವತ್ತಿನ ದಿವಸ ಒಂದು ವಿಷಯದ ಬಗ್ಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಲೇಬೇಕು. ಆ ವಿಷಯ ಏನಂದರೆ ಚಪ್ಪಲಿ. ನಾವು ಹಾಕ್ತಕ್ಕಂಥ ಶೂ ಆಗ್ಬೋದು, ಚಪ್ಪಲಿ ಆಗ್ಬೋದು, ಇದರ ಮಹತ್ವ ಏನು? ಇದು ನಾವು ಏನೋ ಸುಮ್ಮನೆ ನಮಗೆ ಕಾಲಿಗೆ ಹಾಕ್ಕೊಂಡು ಹೋಗ್ಬೇಕು ಅಂತ ಹಾಕ್ಕೊಂಡು ಹೋಗ್ತಾ ಇದೀವ್ಯಾ? ಇದರ ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ? ಇದೆಷ್ಟು ಮಟ್ಟಿಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ? ಇದರ ವಿಶೇಷಗಳೇನು? ಇವತ್ತು ವಿದೇಶಗಳಲ್ಲಿ ನೋಡಿದಾಗ, ಬೇರೆ ಬೇರೆ ಜನ ನೋಡಿದಾಗ, ಸರ್ ಎಂ ವಿಶ್ವೇಶ್ವರಯ್ಯನವರು 110 ವರ್ಷಗಳಲ್ಲೂ ಕೂಡ ಅವರು ವಿಶೇಷವಾದ ಶೂಗಳನ್ನು ಅವರು ಹಾಕ್ಕೊಳ್ತಾ ಇದ್ದಿದ್ದನ್ನು ಕೂಡ ಇವತ್ತು ನಾವು ಆ ಒಂದು ಅವರ ವಿಡಿಯೋಗಳ ಮುಖಾಂತರ ನಾವು ನೋಡ್ಬೋದು. ಆಮೇಲೆ ಆ ಚರಿತ್ರೆ, ಅವರ ಒಂದು ಬಟ್ಟೆಯ ಒಂದು ವಿಧಿವಿಧಾನಗಳು ಕೂಡ ಭಾಳ ಶಿಸ್ತುಬದ್ಧವಾಗಿತ್ತು. ಅದೇ ರೀತಿ ಇವತ್ತು ಚಪ್ಪಲಿ ಅಂತ ಕರಿತೀವಿ, ಪಾದರಕ್ಷೆ ಅಂತ ಕರಿತೀವಿ. ಇದರ ವಿಶೇಷ ಏನು? ಇವತ್ತು ನಾವು ಉಪಯೋಗಿಸ್ಕೊಳ್ತಕ್ಕಂತಹ ಪಾದರಕ್ಷೆ ಸುಮ್ಮನೆ ನಮಗೆ ನಾಮಕಾವಸ್ಥೆಗೆ ನಾವೇನೋ ಹಾಕ್ಕೊಂಡು ಹೋಗ್ತಾ ಇದ್ದೀವ ಅಂತ ನಮ್ಮ ಭಾವನೆ ಇರ್ಬೋದು. ಆದರೆ ಇದು ಎಷ್ಟರ ಮಟ್ಟಿಗೆ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೊಬೋದು. ಇದು ಆಧ್ಯಾತ್ಮಿಕವಾಗಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಪುರಾಣಗಳಲ್ಲಿ ಇದರ ಬಗ್ಗೆ, ಪಾದರಕ್ಷೆಯ ಬಗ್ಗೆ ನಾವು ಒಂದು ವಿಶೇಷವಾದ ದೃಷ್ಟಾಂತವನ್ನು ನಾವು ತಿಳ್ಕೊಬೋದು. ಭರತ ಚಕ್ರವರ್ತಿ ಏನು ಮಾಡ್ತಾನೆ, ಭರತ ರಾಮರ ವನವಾಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೇಳ್ತಾರೆ, ಇಲ್ಲ ಅಣ್ಣ, ಅಟ್ಲೀಸ್ಟ್ ಕಡೆಗೆ ನಿನ್ನ ಚಪ್ಪಲಿ ಆದರೂ ಕೊಡಪ್ಪ, ನಾನು ಆ ಚಪ್ಪಲಿಗೆ ಪೂಜೆ ಮಾಡ್ಕೊಂಡು ರಾಜ್ಯಭಾರ ಮಾಡ್ಕೋತೀನಿ, ಆದರೆ ನಾನು ಸಿಂಹಾಸನದ ಮೇಲೆ ಮಾತ್ರ ಕುಳಿತುಕೊಳ್ಳಲ್ಲ ಅಂತ ಹೇಳಿದಾಗ ಆ ಒಂದು ಪಾದರಕ್ಷೆಗಳನ್ನು ತಂದು ಅವರು ಸಿಂಹಾಸನದ ಮೇಲೆ ಇಟ್ಟು, ಅದು ರಾಮನ ಹೆಸರಿನಲ್ಲಿಯೇ ಅವರು ಆಡಳಿತವನ್ನು ಕೂಡ ನಡೆಸಿದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಇಲ್ಲಿ ಏನು ಅನಿಸುತ್ತೆ, ಆ ಚಪ್ಪಲಿಯೂ ಕೂಡ ಇವತ್ತು ಆ ಒಂದು ಸಿಂಹಾಸನದ ಮೇಲೆ ಕುಳಿತಿದ್ದು ಅದು ಆ ವ್ಯಕ್ತಿಯನ್ನು ಅವಲಂಬಿಸಿ ಪ್ರತಿಬಿಂಬಿಸೋದನ್ನು ನಾವು ಗಮನಿಸಿದ್ದೀವಿ. ಇನ್ನು ಈ ಚಪ್ಪಲಿಯನ್ನು ನಾವು ಸಾಮಾನ್ಯವಾಗಿ, ಸಾಂಕೇತಿಕವಾಗಿ ಅಥವಾ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಬಹಳಷ್ಟು ಮಹತ್ವ ಪಡೆದಿರ್ತಕ್ಕಂಥದ್ದಾಗಿರುತ್ತೆ. ನಾವು ಉಪಯೋಗಿಸೋರ್ಗೂ ಉಪಯೋಗಿಸಿ ಮತ್ತೆ ಬಿಸಾಕ್ತಕ್ಕಂಥದ್ದು. ಆದರೆ ಆ ಚಪ್ಪಲಿಯಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಡುತ್ತೆ? ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಚಪ್ಪಲಿಯನ್ನು ಆಚೆ ಬಿಡ್ತೀವಿ, ಗುರುಗಳನ್ನು ನೋಡಬೇಕು ಅಂದರೆ ಚಪ್ಪಲಿಯನ್ನು ಮನೆ ಹತ್ರ ಬಿಡ್ತೀವಿ, ಮತ್ತು ಯಾರಾದರೂ ಹಿರಿಯರಿದ್ದಾಗ ಅವ್ರ ಮುಂದೆ ನಮಸ್ಕಾರ ಮಾಡಬೇಕು ಅಂದರೆ ಚಪ್ಪಲಿ ಪಕ್ಕಕ್ಕೆ ಬಿಟ್ಟು ನಮಸ್ಕಾರ ಮಾಡ್ತೀವಿ. ಅದೇ ನಾವು ಸಭಾ ಸಮಾರಂಭಗಳಲ್ಲಿ ಚಪ್ಪಲಿಗಳನ್ನು ಹಾಕ್ಕೊಂಡು ಕಾಲ ಮೇಲೆ ಕಾಲು ಕೂತ್ಕೊಳ್ತೀವಲ್ವ, ಇದೆಲ್ಲವೂ ಕೂಡ ಅಷ್ಟು ಶುಭದ ಸಂಕೇತಗಳು ಅಲ್ಲ. ಇನ್ನು ಶೂ ಆಗ್ಬೋದು, ಚಪ್ಪಲಿ ಆಗ್ಬೋದು, ಇವು ನಮ್ಮ ದೇಹದ ಸಂಪೂರ್ಣ ಜವಾಬ್ದಾರಿಯನ್ನು ಅವು ಹೊತ್ಕೊಂಡಿರ್ತವೆ. ದೇಹದಲ್ಲಿರ್ತಕ್ಕಂಥ ಪ್ರತಿ ಶಕ್ತಿಯೂ ಕೂಡ ಅದರಲ್ಲಿ ಒಂದು ಪ್ರಸರಿಸ್ತಾ ಇರುತ್ತೆ. ಅದೇ ರೀತಿ ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿಯನ್ನು ಯಾಕೆ ಆಚೆಗೆ ಬಿಡ್ತೀವಿ? ಅಹಂಕಾರವನ್ನು ತ್ಯಾಗ ಮಾಡಿದ್ದೀವಿ, ನನ್ನಲ್ಲಿರೋ ಅಹಂಕಾರನ ಆಚೆ ಬಿಟ್ಟು ಬಂದಿದ್ದೀನಿ, ನನ್ನಲ್ಲಿರ್ತಕ್ಕಂತಹ ಒಂದು ದರ್ಪವನ್ನು ಆಚೆ ಬಿಟ್ಟು ಬಂದಿದ್ದೀನಿ ಅಂತಕ್ಕಂಥ ಸಂಕೇತ ಕೂಡ ಇರುತ್ತೆ. ಇನ್ನು ವಿನಮ್ರದಿಂದ ತಲೆಬಾಗಿ ನಾವು ದೇವಸ್ಥಾನದೊಳಕ್ಕೂ ಕೂಡ ಹೋಗಿರ್ತೀವಿ. ಹಿಂದೂ ಧರ್ಮದಲ್ಲಿ ಪಾದುಕಾ ಪೂಜೆ ಅಂತೂ ಕೂಡ ಒಂದು ಕಾರ್ಯಕ್ರಮ. ನಾವು ಗುರುಗಳು ಬಂದಾಗ, ಈಗ ಮಹಾ ಗುರುಗಳು, ಜಗದ್ಗುರುಗಳು ಬಂದಾಗ ಆ ಪಾದುಕೆಗಳು ಅಂತೇನಿದೆ, ಆ ಪಾದುಕೆಗಳಿಗೆ ತಲೆ ಮೇಲೆ ಇಟ್ಕೋತೀವಿ, ಆ ಪಾದುಕೆಗಳಿಗೆ ಅಭಿಷೇಕ ಮಾಡ್ತೀವಿ, ಆ ಪಾದುಕೆಗಳಿಗೆ ವಿಶೇಷವಾದ ನಾವು ಒತ್ತು ಕೊಡ್ತೀವಿ. ಯಾಕೆಂದರೆ ಅದು ಗುರುಗಳನ್ನು ಪ್ರತಿನಿಸ್ತಕ್ಕಂಥದ್ದು. ಈಗಲೂ ಸಹ ನಾವು ಶಿರಡಿಯಲ್ಲಿ ನೋಡಿ, ದೊಡ್ಡ ದೊಡ್ಡ ಮಠಗಳಲ್ಲಿ ನೋಡಿ, ಹಳೆಯ ಸ್ವಾಮಿಗಳ ಪಾದುಕೆಗಳು ಇವತ್ತಿಗೂ ಪೂಜಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿರ್ತೀವಿ. ಎಷ್ಟೋ ಸರಿ ಆ ವ್ಯಕ್ತಿ ಏನಿರ್ತಾರೆ, ಅವರು ಉಪಯೋಗಿಸಿರೋ ಪಾದುಕೆಗಳು ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿರದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗಿರೋದೆ. ಇನ್ನು ಪಾದುಕೆಗಳು, ಪಾದರಕ್ಷೆಗಳು ವಸ್ತುಗಳಲ್ಲ, ಅವು ನಮಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೂಡ ನೀಡ್ತಕ್ಕಂಥದ್ದಾಗಿರುತ್ತೆ. ಶಿಸ್ತಿನ ಸಂಕೇತ ಅಂತೂ ಕೂಡ ಆಗಿರುತ್ತೆ. ವಿಧವಾಗಿ ವಿಚಿತ್ರವಾದ ಪಾದುಕೆಗಳಲ್ಲ, ನಮ್ಮ ಸಂಪೂರ್ಣ ಪಾದವನ್ನು ಮುಚ್ಚಿಕೊಳ್ತಕ್ಕಂತಹ ರೀತಿಯಲ್ಲಿ ನಾವು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಚಪ್ಪಲಿಗಳನ್ನು ಕೊಡುವುದು ಬಹಳಷ್ಟು ಶುಭ. ದಾನಗಳಲ್ಲಿ ಬಹಳ ವಿಶೇಷವಾದ ದಾನ ಕೂಡ ಇದಾಗಿರುತ್ತೆ. ಪಾದರಕ್ಷೆಯ ದಾನ ಕೂಡ ನಾವು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಸನ್ಯಾಸಿಗಳು ಅಂದಾಗ ಮರದ ಪಾದರಕ್ಷೆಗಳನ್ನು ಅವರು ಹಾಕ್ಕೊಳ್ತಾರೆ. ನಾವು ಎಷ್ಟೋ ಸರಿ ನಮಗೆ ಶನಿ ಕಾಟ ಇದ್ದಾಗ, ಬಹಳಷ್ಟು ಕಾಟ ಕಾಡ್ತಾ ಇದೆ,
ವಿಚಿತ್ರವಾದ ನಮಗೆ ಇವತ್ತು ಜೀವನ ಸಾಗಿಸೋಕೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ಜೊತೆ ಪಾದುಕೆಗಳನ್ನು ಸೋಮವಾರ ಅಥವಾ ಬುಧವಾರ ಶನಿವಾರ ದಾನ ಕೊಟ್ಟಿದ್ದೆ ಆದರೆ ಬಹಳಷ್ಟು ಶುಭ ಕೂಡ ಆಗುತ್ತೆ. ಆಮೇಲೆ ಪಾದರಕ್ಷೆಗಳು ಬೇಕಾದಾಗ ನಾವು ಮನೆಗೆ ಹೋಗ್ತಾ ಇದ್ದಂಗೆ ಒಂದು ಚಪ್ಪಲಿ ಈ ಕಡೆ ಬಿಸಾಕ್ತೀವಿ, ಒಂದು ಚಪ್ಪಲಿ ಈ ಕಡೆ ಬಿಸಾಕ್ಬಿಡ್ತೀವಿ, ಅದು ತಪ್ಪು. ಎರಡನ್ನೂ ಕೂಡ ಅಕ್ಕಪಕ್ಕದಲ್ಲೇ ಇಡಬೇಕು. ಅಲ್ಲಿ ಧನಾತ್ಮಕ ಋಣಾತ್ಮಕ ಎರಡೂ ಕೂಡ ಇರುತ್ತೆ. ಅವು ನಮಗೆ ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವು ಪ್ರಥಮವಾಗಿ ನೋಡ್ತಕ್ಕಂಥದ್ದೇ ಪಾದರಕ್ಷೆ. ನಾವು ಮನೆಯಿಂದ ಮತ್ತೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮನೆಯೊಳಗೆ ಹೋದಾಗ ಪಾದರಕ್ಷೆಗಳು ನೋಡಿನೇ ಹೊಳಕ್ಕೆ ಹೋಗ್ತೀವಿ. ಇದನ್ನೆಲ್ಲ ಗಮನಿಸಿ ನಮಗೇನು ಅನಿಸುತ್ತೆ, ಆ ಪಾದರಕ್ಷೆಗಳು ದೃಷ್ಟಿಗಳನ್ನು ಕೂಡ ತೆಗೆಯುತ್ತೆ ಅಂತ ಹೇಳ್ತಾ, ಇದೆಲ್ಲವೂ ಕೂಡ ಅವರವರ ನಂಬಿಕೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.